ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ನಾವೆಲ್ಲ ಒಂದು ಗಾದೆ ಮಾತು ಕೇಳಿದ್ದೀವಿ, ಹೆಚ್ಚಾದರೆ ಅಮೃತ ಸಹ ವಿಷ ಆಗುತ್ತೆ ಅಂತೇಳಿ. ನಮ್ಮ ಹಿರಿಯರು ಅದನ್ನು ಸುಮ್ಮನೆ ಹೇಳಿಲ್ಲ, ಯಾವುದೋ ಒಂದು ಕಾರಣದಿಂದನೇ ಅದನ್ನು ಒಂದು ಎಚ್ಚರಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಅಮೃತ ಅನ್ನೋದು ಅಮರತ್ವವನ್ನು ನೀಡುವಂತಹದ್ದು. ನಿಮಗೆಲ್ಲ ಗೊತ್ತಿರಬಹುದು, ಆ ಒಂದು ಅಮೃತವನ್ನು ಕುಡಿದ ದೇವರರು ಅಮರ ಆದರು. ಮತ್ತು ದೇವದಾನವರ ಈ ಒಂದು ಕ್ಷೀರಸಾಗರ ಮಂಥನದಲ್ಲಿ ಅಮೃತ ದೊರೆತಾಗ ಅದನ್ನು ದೇವತೆಗಳು ಸೇವನೆ ಮಾಡಿದ್ರು, ಅಮರರಾದರು ಅಂತ. ಆದರೆ ನಮ್ಮ ಹಿರಿಯರು ಏನಕ್ಕೆ ಗಾದೆ ಹೇಳಿದ್ದಾರೆ, ಹೆಚ್ಚಾದರೆ ಅಮೃತ ವಿಷ ಆಗುತ್ತೆ ಅಂತ? ಹೇಗೆ ವಿಷ ಆಗುತ್ತೆ ಅನ್ನೋದು ನೋಡೋದಾದರೆ, ಇಲ್ಲಿ ಅಮೃತ ಅಂದರೆ ನಾವು ಸೇವಿಸುವ ಆಹಾರ. ನಾವು ಸೇವಿಸುವ ಆಹಾರ ಒಂಥರ ಅಮೃತದ ಥರ, ಅದು ನಮ್ಮ ದೇಹವನ್ನು ಕಾಪಾಡುವಂತಹದ್ದು. ನಾವು ಸೇವಿಸುವ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ವಿಟಮಿನ್ಗಳು, ಖನಿಜಾಂಶಗಳು, ಲವಣಾಂಶಗಳು ಇವೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಡುತ್ತೆ. ಆದರೆ ಅತಿಯಾಗಿ ತಿನ್ನೋದು ಏನಾಗುತ್ತೆ ಅಂದರೆ ಒಂದು ಕ್ರಿಯೆಯನ್ನು ದೇಹದ ಒಳಗಡೆ ನಡೆಸುತ್ತೆ. ಆಕ್ಸಿಡೇಟಿವ್ ಒತ್ತಡ ಅಂತ ಕರಿತೀವಿ. ಒತ್ತಡದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಮಗೆ ಯಾವುದೋ ಒಂದು ಕೆಲಸ ಮಾಡಬೇಕು, ಅದು ಮಾಡೋಕ್ಕಾಗ್ತಾ ಇಲ್ಲ, ಒತ್ತಡ ಆಗ್ತಾ ಇದೆ, ಅದು ಬೇರೆ ಥರದ ಒತ್ತಡ. ಆದರೆ ಆಕ್ಸಿಡೇಟಿವ್ ಒತ್ತಡ ಅಂದರೆ ಅತಿಯಾಗಿ ತಿನ್ನುವುದರಿಂದ ದೇಹದಲ್ಲಿ ಉಂಟಾಗುವ ಒತ್ತಡವನ್ನು ಆಕ್ಸಿಡೇಟಿವ್ ಒತ್ತಡ ಅಂತೀವಿ. ಇದು ದೇಹಕ್ಕೆ ಮಾರಕ. ಇದು ದೇಹದಲ್ಲಿ ಹೆಚ್ಚು ಹೆಚ್ಚು ವಿಷವನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ದೇಹದಲ್ಲಿ ಸೇವಿಸುವ ಆಹಾರದಿಂದ ದೇಹಕ್ಕೆ ಪ್ರಯೋಜನ ಆಗೋ ಬದಲು ದೇಹಕ್ಕೆ ತೊಂದರೆ ಆಗ್ತಾ ಬರುತ್ತೆ. ಇದು ಮುಂದಿನ ದಿನದಲ್ಲಿ ಏಜಿಂಗ್ ಪ್ರಾಸೆಸ್, ವಯಸ್ಸಾಗುವ ಪ್ರಕ್ರಿಯೆಯನ್ನು ಬಹಳ ವೇಗಗತಿಯಲ್ಲಿ ನಡೆಸೋಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಅತಿಯಾಗಿ ತಿನ್ನುವಂತಹ ವ್ಯಕ್ತಿಗೆ ನಾನಾ ರೀತಿಯ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಜೊತೆಯಲ್ಲಿ ಆ ವ್ಯಕ್ತಿಗೆ ವಯಸ್ಸಾಗುವ ಪ್ರಕ್ರಿಯೆಯು ಸಹ ಬಹಳ ಶೀಘ್ರಗತಿಯಲ್ಲಿ ನಡೆಯೋದ್ರಿಂದ ಅವನ ದೈಹಿಕ ವಯಸ್ಸು, ಫಿಸಿಕಲ್ ಏಜ್ ಏನಿದೆ ಅದಕ್ಕಿಂತ ಬಹಳ ಬೇಗ ಆತ ಒಂದು ವಯಸ್ಸಾಗುವ ಪ್ರಕ್ರಿಯೆಯಲ್ಲಿ ಇರ್ತಾನೆ. ಹಾಗಾದರೆ ಯಾವ ರೀತಿ ಈ ಒಂದು ಆಕ್ಸಿಡೇಟಿವ್ ಒತ್ತಡ ಉಂಟಾಗುತ್ತೆ ಅತಿಯಾದ ಆಹಾರ ಸೇವನೆಯಿಂದಾಗ? ಇತ್ತೀಚೆಗೆ ನೋಡಿರ್ಬೋದು, ಮೊದಲೆಲ್ಲ ಸ್ವತಂತ್ರ ಪೂರ್ವದಲ್ಲಿ ನಮಗೆ ಏನಾಗ್ತಾ ಇತ್ತು ಅಂದರೆ ಆಹಾರದ ಕೊರತೆ ಇರ್ತಿತ್ತು. ಮತ್ತು ಮನೆಯಲ್ಲಿ ಸದಸ್ಯರು ಜಾಸ್ತಿ ಇರ್ತಿದ್ರು, ಮಕ್ಕಳು ಜಾಸ್ತಿ ಇರ್ತಾಯಿದ್ರು. ಅವರಿಗೆ ಸಿಗುವ ಒಂದು ವೇತನ ಆಗಿರ್ಬೋದು ಆ ಒಂದು ಕುಟುಂಬದಲ್ಲಿ, ಅದರಿಂದ ಆ ಇಡೀ ಎಲ್ಲರಿಗೂ ಯಥೇಚ್ಛವಾಗಿ ಆಹಾರವನ್ನು ನೀಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಲಿಮಿಟೆಡ್ ಫುಡ್ಡನ್ನು ಕೊಡ್ತಾಯಿದ್ರು. ನಂತರ ಸ್ವತಂತ್ರದ ನಂತರ ಏನಾಯಿತು, ಒಂದು ಆಹಾರದ ಕೊರತೆ ಕಡಿಮೆ ಆಗ್ತಾ ಬಂತು. ನಮ್ಮ ಜೀವನ ಮಟ್ಟ ಹೆಚ್ಚಾಯಿತು. ಜನರಿಗೆ ಸುಲಭದಲ್ಲಿ ಅವರಿಗೆ ಹಣ ಅಂತನ್ಬೋದು, ಅದು ಸಹ ಎಲ್ಲ ವರ್ಗದ ಜನರಲ್ಲೂ ಒಂದು ಯಥೇಚ್ಛವಾಗಿ ಹಣ, ಒಂದು ಸಂತುಷ್ಟ ಒಂದು ಜೀವನವನ್ನು ನಡೆಸುವಂಥ ಸ್ಥಿತಿಗೆ ಬಂದರು. ಆಹಾರದ ಕೊರತೆ ಅಂತ ಎಲ್ಲೂ ಉಂಟಾಗ್ತಿರಲಿಲ್ಲ. ಬೇರೆ ಸೌಲಭ್ಯಗಳ ಕೊರತೆ ಇರ್ಬೋದು, ಆದರೆ ಹಸಿವಿನಿಂದ ನರಳುತ್ತಿದ್ದಾರೆ ಅನ್ನುವುದು ಇರಬಹುದು, ಆದರೆ ಅದರ ಒಂದು ಪ್ರಮಾಣ ನೋಡಿದಾಗ ಬಹಳ ಕಡಿಮೆ. ಮತ್ತು ಏನಾಯಿತು, ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ತುಂಬ 6 ಜನ, 8 ಜನ, 10 ಜನ ಮಕ್ಕಳ ಜಾಗದಲ್ಲಿ 1 ಅಥವಾ 2 ಮಕ್ಕಳು. ಅವಾಗೇನಾಯಿತು, ನಮಗೆ ಸಿಗುವ ಸೌಲಭ್ಯಗಳು ಸಹ ಜಾಸ್ತಿ ಆಯಿತು. ಈ ಒಂದು ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ, AI ಯುಗ ಅಂತ ಕರಿತೀವಿ ಇದನ್ನು, ಕೃತಕ ಬುದ್ಧಿಮತ್ತೆಯ ಯುಗ. ಈ ಯುಗದಲ್ಲಿ ಏನಾಯಿತು ಅಂತಂದರೆ, ಪ್ರತಿಯೊಂದು ಕುಟುಂಬದಲ್ಲೂ ಗಂಡ ಮತ್ತು ಹೆಂಡತಿ ಇಬ್ಬರೂ ಸಹ ಕೆಲಸ ಮಾಡೋದ್ರಿಂದ ಅವರ ಒಂದು ಆರ್ಥಿಕ ಸ್ಥಿತಿ ಬಹಳ ಉತ್ತಮ ಮಟ್ಟದಲ್ಲಿ ಇರೋದರಿಂದ, ಅದರ ಜೊತೆಯಲ್ಲಿ 1 ಅಥವಾ 2 ಮಕ್ಕಳನ್ನು, ಅಂದರೆ ತುಂಬ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಅಂತ ಅನ್ಬೋದು, ಮಕ್ಕಳು ಹೊಂದಿರೋದ್ರಿಂದ ಏನಾಗುತ್ತೆ ಅಂದರೆ ಯಥೇಚ್ಛವಾಗಿ ಆಹಾರವನ್ನು ತಂದೆ ತಾಯಿಗಳು ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಅಂದರೆ ಯಾವುದರಲ್ಲೇ ಆದರೂ ಅದರಲ್ಲಿ ಒಂದು ಮಿತಿ ಇರಬೇಕು. ಅದಕ್ಕೆ ಹೆಚ್ಚಾದರೆ ಅಮೃತ ಸಹ ವಿಷ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದು. ಇಲ್ಲಿ ಅಮೃತ ಅಂತ ತಂದೆ ತಾಯಿಗಳು ಯಥೇಚ್ಛವಾಗಿ ಅವರಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ವಿಟಮಿನ್ ಎಲ್ಲದೂ ಪೂರಕನೇ. ಆದರೆ ಅದು ಎಷ್ಟು ಬೇಕು ಅದರ 2ರಷ್ಟು 3ರಷ್ಟು ಪ್ರಮಾಣದಲ್ಲಿ ಮಕ್ಕಳಿಗೆ ತಿನ್ನಿಸ್ತಾರೆ, ಮಕ್ಕಳಿಗೆ ನೀಡ್ತಾರೆ. ಈಗೇನಾಗ್ತಿದೆ ಅಂದರೆ ತಿನ್ನುವುದೇ ಒಂದು ಕೆಲಸ ಅಂತರ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ಅದಕ್ಕೆ ಒಂದು ನಿಗದಿತ ಸಮಯ ಅಂತ ಇರ್ತಾಯಿತ್ತು. 2 ಹೊತ್ತು ಊಟ ಮಾಡ್ತಾಯಿದ್ರು. ನಂತರ 3 ಹೊತ್ತು ಆಹಾರ ಸೇವನೆ ಒಂದು ಪದ್ಧತಿ ಬಂತು. ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಒಂದು ಊಟ, ರಾತ್ರಿಯ ಊಟ ಅಂತ. ನಂತರ 4 ಆಯ್ತದು.
ನಂತರ 5 ಈಗ ಊಟದ ಮಧ್ಯ ಒಂದು ಸ್ನ್ಯಾಕ್ಸ್ನ ಸೇವನೆ ಮಾಡ್ತಾರೆ, ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಸೇವನೆ ಮಾಡ್ತಾರೆ, 7 ಗಂಟೆಗೆ ಒಂದು ಸೇವನೆ, ನಂತರ ರಾತ್ರಿ ಊಟ. ಈ ರೀತಿ ಆಹಾರ, ಅದರಲ್ಲೂ ಮಕ್ಕಳುಗಳು ಅತಿಯಾಗಿ ಸೇವನೆ, ಸದಾಕಾಲ ಮಂಚಿಂಗ್ ಅಂತ ಕರೀತಾರೆ, ಸದಾಕಾಲ ಏನೋ ಒಂದು ತಿಂತಾ ಇರೋದು, ಬಾಯಿ ಅಳ್ಳಾಡಿಸ್ತಾನೆ ಇರೋದು. ಇದರಿಂದ ಏನಾಗುತ್ತೆ ಅಂದರೆ ಸೇವಿಸುವ ಆಹಾರ ನಮ್ಮ ದೇಹಕ್ಕೆ ಹೋಗಿ ಅಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ ಇದೆ. ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಕ್ರಿಯೆ ಮುಖಾಂತರ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ಗೆ ಹೋಗುತ್ತೆ. ಅಲ್ಲಿ ಈ ಒಂದು ಆಹಾರ ಏನಿದೆ ಅದು ಶಕ್ತಿಯಾಗಿ ಅದು ಮಾರ್ಪಾಡು ಹೊಂದುತ್ತೆ. ಇಲ್ಲಿ ತುಂಬ ನಮಗೆ ಜಾಸ್ತಿ ಆಹಾರ ಸೇವನೆ ಮಾಡ್ತಿರೋದ್ರಿಂದ ಜಾಸ್ತಿ ಎಲೆಕ್ಟ್ರಾನ್ಗಳು ಬಿಡುಗಡೆಯಾಗ್ತಿದೆ. ಹೆಚ್ಚಾದ ಈ ಎಲೆಕ್ಟ್ರಾನ್ಗಳೇನಾಗುತ್ತೆ ಅಂದರೆ ಲೀಕ್ ಆಗಿಬಿಡುತ್ತೆ. ಲೀಕ್ ಆಗಿ ಮೈಟೋಕಾಂಡ್ರಿಯಾದಿಂದ ಹೊರಗಡೆ ಬಂದು ಆಕ್ಸಿಜನ್ ಮಾಲಿಕ್ಯೂಲ್ಗಳ ಜೊತೆ ಜೋಡಣೆಯಾಗಿ ಆಕ್ಸಿಡೇಟಿವ್ ಸ್ಟ್ರೆಸ್, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಷೀಸ್ ಎನ್ನುವ ವಿಷಕಾರ ಪದಾರ್ಥಗಳಾಗಿ ಮಾರ್ಪಾಡು ಹೊಂದಿರೋದ್ರಿಂದ ಇವುಗಳು ನಮ್ಮ ದೇಹದ ವಿವಿಧ ಅಂಗಾಂಗಗಳ ಮೇಲೆ ಅತ್ಯಂತ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಇಲ್ಲೇನಾಗ್ತಾ ಇದೆ, ನಮ್ಮ ದೇಹದಲ್ಲಿ ಈ ಥರದ ಕ್ರಿಯೆಯನ್ನು ತಡೆಗಟ್ಟದು ಅಂದರೆ ಸಾಮಾನ್ಯವಾಗಿ ಈ ರಿಯಾಕ್ಟಿವ್ ಆಕ್ಸಿಡೇಟಿವ್ ಒತ್ತಡವನ್ನು ತಡೆಗಟ್ಟಲು ಕೆಲವೊಂದು ಕಿಣ್ವಗಳು ಇದೆ. ಈ ಕಿಣ್ವಗಳ ಕೆಲಸ ಏನು ಅಂತಂದರೆ ಮುಖ್ಯವಾಗಿ ದೇಹದಲ್ಲಿ ಮೈಟೋಕಾಂಡ್ರಿಯಾದಿಂದ ಬಿಡುಗಡೆಯಾಗುವ ಈ ವಿಷಗಳನ್ನು ನಿರ್ವಿಷಯುಕ್ತ ಮಾಡೋದು. ಆದರೆ ನಾವು ಸೇವಿಸುವ ಆಹಾರ ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾಗ ಹೆಚ್ಚು ಎಲೆಕ್ಟ್ರಾನ್ಗಳು ಲೀಕ್ ಆಗೋದರಿಂದ ಈ ಹೆಚ್ಚು ಪ್ರಮಾಣದಲ್ಲಿ ಅವು ಆಕ್ಸಿಜನ್ನು ಮತ್ತು ನೈಟ್ರೋಜನ್ ಮಾಲಿಕ್ಯೂಲ್ಗಳ ಜೊತೆಗೆ ಜೋಡಣೆಯಾಗೋದ್ರಿಂದ ಹೆಚ್ಚು ವಿಷಗಳು ಬಿಡುಗಡೆ ಆಗ್ತಿದೆ. ಇದನ್ನು ತಡೆಗಟ್ಟುವ ಶಕ್ತಿ ಈ ಕಿಣ್ವಗಳಿಗೆ ಇಲ್ಲ, ಏಕೆಂದರೆ ಕಿಣ್ವಗಳ ಪ್ರಮಾಣ ಕಡಿಮೆ, ಬಿಡುಗಡೆಯಾಗುವ ವಿಷದ ಪ್ರಮಾಣ ಹೆಚ್ಚು. ಹಾಗಾಗಿ ಇದು ನಮ್ಮ ದೇಹವನ್ನು ನಾಶ ಮಾಡ್ತಾ ಇದೆ. ಅದರಲ್ಲಿ ಲೆವೆಲ್ 1, ಲೆವೆಲ್ 2 ಅಂತ ಹೇಳ್ತೀವಿ. ಬೇಕಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದು ಬಿಡುಗಡೆಯಾಗ್ತಿರೋದ್ರಿಂದ ದೇಹಕ್ಕೆ ಅತ್ಯಂತ ಮಾರಕವಾಗಿ ಇದು ಪರಿಣಮಿಸ್ತಾ ಇದೆ ಅಂತ ಹೇಳ್ಬೋದು. ಏನಾಗುತ್ತೆ, ಆಕ್ಸಿಡೇಟಿವ್ ಒತ್ತಡ ಜಾಸ್ತಿ ಆದರೆ ಅದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ನಮ್ಮ ದೇಹದಲ್ಲಿ ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ ಬಿ ಪಾತ್ವೆ ಅಂತ ಒಂದು ಪಾತ್ವೆ ಇದೆ. ಇದರ ಕೆಲಸ ಏನು ಅಂತಂದರೆ ದೇಹದಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿ ಊತವನ್ನು ಜಾಸ್ತಿ ಮಾಡುವಂತಹದ್ದು. ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಅದು ನಮ್ಮ ದೇಹದಲ್ಲಿ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಅಂತ ಕರಿತೀವಿ, ಅವುಗಳನ್ನು ಬಿಡುಗಡೆ ಮಾಡುತ್ತೆ. ಅದು ಹೆಚ್ಚು ಬಿಡುಗಡೆ ಆಗಬಾರ್ದು. ಯಾವ ಸಂದರ್ಭದಲ್ಲಿ ಆಗಬೇಕು ಅಂದರೆ ಯಾವುದೋ ಒಂದು ವೈರಸ್ಸು ಬ್ಯಾಕ್ಟೀರಿಯಾ ದೇಹದ ಒಳಗಡೆ ಬಂತು ಅಂಥ ಸಂದರ್ಭದಲ್ಲಿ ಬಿಡುಗಡೆ ಆಗಬೇಕು. ದೇಹದಲ್ಲಿ ಏನೋ ಒಂದು ತೊಂದರೆ ಆಗಿದೆ, ಡ್ಯಾಮೇಜ್ ಆಗಿದೆ ಅಂಥ ಸಂದರ್ಭದಲ್ಲಿ ಇನ್ಫ್ಲಮೇಷನ್ ಆಗಬೇಕು. ಆದರೆ ಇದು ಏನೂ ಆಗಿಲ್ಲ, ವೈರಸ್ಸು ಬ್ಯಾಕ್ಟೀರಿಯಾಗಳು ಇಲ್ಲ, ಏನೂ ಇಲ್ಲ. ಆದರೆ ನಾವು ಸೇವಿಸುವ ಅತಿಯಾದ ಆಹಾರದ ದಿಂದ ಏನಾಗ್ತಾ ಇದೆ ಅಂದರೆ ದೇಹದ ಒಳಗಡೆ ಆಕ್ಸಿಡೇಟಿವ್ ಒತ್ತಡ ಜಾಸ್ತಿ ಆಗ್ತಿದೆ. ಆಕ್ಸಿಡೇಟಿವ್ ಒತ್ತಡದಿಂದಾಗಿ ಈ ಜೀನ್ಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ದೇಹದಲ್ಲಿ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್, ಅದರಲ್ಲಿ ಮುಖ್ಯವಾಗಿ TNF, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6, ಇಂಟರ್ಲ್ಯೂಕಿನ್ 10 ಈ ಥರದ್ದು ಕಾಕ್ಸ್ ಜೀನ್ ಇವುಗಳು ಆ್ಯಕ್ಟಿವೇಟ್ ಆಗೋದರಿಂದ ನಮಗೆ ಅರಿವಿಲ್ಲದಂತೆ ನಮ್ಮ ಪ್ಯಾನ್ಕ್ರಿಯಾಸ್ ಆಗಿರ್ಬೋದು, ನಮ್ಮ ಮೆದುಳಾಗಿರ್ಬೋದು, ಹೃದಯ ಆಗಿರ್ಬೋದು, ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಡ್ಯಾಮೇಜ್ಗಳು ನಡೀತಾ ಇದೆ, ಅದು ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ಜನ ಹೇಳ್ತಾರೆ ನಮಗೇನೂ ಇರಲಿಲ್ಲ, ತೊಂದರೆ ಇರಲಿಲ್ಲ, ಆದರೂ ಸಹ ನಮಗೆ ಹೃದಯಾಘಾತ ಆಯಿತು, ನಮ್ಮ ಪ್ಯಾನ್ಕ್ರಿಯಾ ಡ್ಯಾಮೇಜ್ ಆಯಿತು, ನಮ್ಮ ಕಿಡ್ನಿ ಡ್ಯಾಮೇಜ್ ಆಯಿತು ಅಂತೆಲ್ಲ ಹೇಳ್ತಾರೆ. ಲಿವರ್ ಮುಖ್ಯವಾಗಿ ತೊಂದರೆ ಆಗ್ತಿದೆ. ಕಾರಣ ಅತಿಯಾದ ಆಹಾರ ಸೇವನೆ, ಅದು ಆಕ್ಸಿಡೇಟಿವ್ ಒತ್ತಡವನ್ನು ಉಂಟು ಮಾಡೋದ್ರಿಂದ ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಬರ್ತಾ ಇದೆ. ಅತಿಯಾದ ಆಹಾರ ಸೇವನೆ ಇಂದೇನಾಗುತ್ತೆ ಅಂದರೆ ಬಹಳ ಇನ್ನೊಂದು ಮುಖ್ಯವಾದ ಕ್ರಿಯೆ ನಮ್ಮ ದೇಹದಲ್ಲೇ ನಡೆಯುತ್ತೆ. ಒತ್ತಡವನ್ನು ಉಂಟು ಮಾಡುವ ಕೆಲವೊಂದು ಜೀನ್ಸ್ಗಳಿದೆ ಅಥವಾ ಪಾತ್ವೆ ಅಥವಾ ರಾಸಾಯನಿಕ ಕ್ರಿಯೆ ನಡೆಯುವುದು, ಇದುಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಜಾನಸ್ ಕೈನೇಸ್ JNK ಪಾತ್ವೆ ಅಂತಿದೆ, P38 ಮ್ಯಾಪ್ ಕೈನೇಸ್ ಅಂತ ಇದೆ. ಈ ಪಾತ್ವೆಗಳು ಆ್ಯಕ್ಟಿವೇಟ್ ಆದರೆ ದೇಹದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ಸು ಬೇರೆ, ಅದರ ಜೊತೆಗೆ ಒತ್ತಡವೂ ಸಹ ದೇಹದಲ್ಲಿ ಜಾಸ್ತಿ ಉಂಟಾಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆದಂಗೆ ಇದೇನು ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡ್ತಾ ಬರುತ್ತೆ.
ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ಮನುಷ್ಯನಿಗಾಗುತ್ತೆ ಆವಾಗ ಅವನು ಮಧುಮೇಹಕ್ಕೆ ತುತ್ತಾಗ್ತಾನೆ. ಹಾಗಾಗಿ ಅತಿಯಾದ ಆಹಾರ ಸೇವನೆಯೂ ಸಹ ಎಲ್ಲೋ ಒಂದು ಕಡೆ ಮಧುಮೇಹವನ್ನು ಉಂಟು ಮಾಡುತ್ತೆ. ಇಂಡೈರೆಕ್ಟಾಗಿ, ಡೈರೆಕ್ಟ್ ಇಂಪ್ಯಾಕ್ಟ್ ಅಲ್ಲದೆ ಹೋದರೂ ಇಂಡೈರೆಕ್ಟಾಗಿ ಇದು ಮಧುಮೇಹವನ್ನು ಉಂಟು ಮಾಡುತ್ತೆ. ಏಕೆಂತಂದರೆ ಒತ್ತಡದ ಕೆಲವೊಂದು ಪಾತ್ವೇಗಳು, ಜೀನ್ಸ್ಗಳು ಅತಿಯಾದ ಒಂದು ಆಹಾರ ಸೇವನೆಯಿಂದ ಬಿಡುಗಡೆಯಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ಪ್ರಚೋದನೆಗೆ ಒಳಪಟ್ಟು ಇವುಗಳೆಲ್ಲ ಆ್ಯಕ್ಟಿವೇಟ್ ಆಗೋದ್ರಿಂದ JNK-P38 ಮ್ಯಾಪ್ ಕೈನೇಸ್ ಪಾತ್ವೆಗಳು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಜೊತೆಯಲ್ಲಿ ನಿಮಗೆ ಗೊತ್ತಿದೆ ಬೊಜ್ಜುತನ ಅನ್ನೋದು ಸಹ ಅತಿಯಾದ ಆಹಾರ ಸೇವನೆಯಿಂದ ಉಂಟಾಗೋದು. ಬೊಜ್ಜುತನ ಉಂಟಾದರೆ ಹೊಟ್ಟೆ ಮೇಲೆ ಹಿಂಭಾಗ ಬೊಜ್ಜು, ಎಡಿಪೋಸೈಟ್ ಅಂತ ಏನಂತೀವಿ, ಬೊಜ್ಜನ್ನು ಹೊಂದಿರುವಂತಹ ಜೀವಕೋಶಗಳಿಂದ ಎಡಿಪೋಕೈನ್ಸ್ ಅನ್ನೋ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಅದು ಬಿಡುಗಡೆಯಾದರೆ ನಂತರದ ದಿನದಲ್ಲಿ ಅದು ನಮ್ಮ ಹಾರ್ಮೋನ್ಗಳನ್ನೆಲ್ಲ ವೇರಿಯೇಷನ್ ಮಾಡಿಬಿಡುತ್ತೆ. ಲೆಪ್ಟಿನು, ಗ್ರೆಲಿನ್ನು ಎಲ್ಲ ಹಾರ್ಮೋನುಗಳೆಲ್ಲ ವೇರಿಯೇಷನ್ನು ಉಂಟಾಗುತ್ತೆ. ಇದರ ಜೊತೆಯಲ್ಲಿ ಈ ಆಕ್ಸಿಡೇಟಿವ್ ಒತ್ತಡದಿಂದ ಅತಿಯಾಗಿ ಆಹಾರ ಸೇವನೆ ಮಾಡಿದಾಗ ಆಕ್ಸಿಡೇಟಿವ್ ಒತ್ತಡ ಅಂತ ನಾನು ಹೇಳಿದೆ, ಇದು ಉಂಟಾದಾಗ ನಮ್ಮ ಜೀವಕೋಶದ ಮೇಲೆ ಒಂದು ಪೊರೆ ಇದೆ. ಪೊರೆ ಅಂತಂದರೆ ಒಂದು ಮೆಂಬ್ರೇನ್ ಅಂತ ಕರಿತೀವಿ. ಅದು ಒಂಥರ ರಕ್ಷಣೆಯನ್ನು ನೀಡುವಂಥದ್ದು. ಇಲ್ಲಿ ಲಿಪಿಡ್ಸ್ಗಳಿರುತ್ತೆ. ಲಿಪಿಡ್ ಅಂತಂದರೆ ಫ್ಯಾಟ್ ಮಾಲಿಕ್ಯೂಲು, ಲಿಪಿಡ್ ಬೈಲೇಯರ್ ಅಂತ ಕರಿತೀವಿ. 2 ಲೇಯರ್ ಲಿಪಿಡ್ ಮಾಲಿಕ್ಯೂಲು ಇರೋಂಥದ್ದು ಎಲ್ಲ ಜೀವಕೋಶಗಳು, ಎಲ್ಲರ ದೇಹದಲ್ಲಿರುವ ಎಲ್ಲ ಜೀವಕೋಶಗಳಲ್ಲೂ ಲಿಪಿಡ್ ಬೈಲೇಯರ್. ಇಲ್ಲೇನಾಗುತ್ತೆ, ಈ ಆಕ್ಸಿಡೇಟಿವ್ ಒತ್ತಡದಿಂದ ಏನಾಗುತ್ತೆ, ಈ ROS ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಷೀಸ್ ಇವುಗಳೇನು ಮಾಡುತ್ತೆ ಅಂದರೆ ಆ ಲಿಪಿಡ್ ಮೇಲೆ ಆ ಒಂದು ಪೊರೆ ಇದೆಯಲ್ಲ ಅದನ್ನು ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದು ಬಹಳ ಒಂಥರ ಅನಾಹುತ ಅಂತಲೇ ಹೇಳ್ಬೋದು. ನಮಗೆ ಅರಿವಿಲ್ಲದಂತೆ ನಮ್ಮ ಜೀವಕೋಶಗಳು, ನರಕೋಶ ಆಗ್ಬೋದು, ನಮ್ಮ ಹೃದಯದ ಜೀವಕೋಶ ಆಗ್ಬೋದು, ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ. ಲಿಪಿಡ್ ಪರಾಕ್ಸಿಡೇಷನ್ ಅಂತ ಈ ಒಂದು ಪ್ರಾಸೆಸ್ನ ಕರಿತೀವಿ. ಹಾಗಾಗಿ ದೇಹದಲ್ಲಿ ಕೆಲವೊಂದು ಕಿಣ್ವಗಳಿದೆ, ಲಿಪಿಡ್ ಪರಾಕ್ಸಿಡೇಷನ್ ಆಗಬಾರ್ದು ಅಂತ ಅದನ್ನು ತಡೆಗಟ್ಟುವಂತಹದ್ದು. ಲಿವರಲ್ಲಿ ಬಿಡುಗಡೆಯಾಗುವಂಥ ಭಾಳಷ್ಟು ಕಿಣ್ವಗಳೆಲ್ಲ ಇದೆ. ಆದರೆ ಹೆಚ್ಚಾದ ಒಂದು ಆಕ್ಸಿಡೇಟಿವ್ ಒತ್ತಡ ಏನಿದೆ ಅದು ಈ ಥರ ಲಿಪಿಡ್ ಪರಾಕ್ಸಿಡೇಷನನ್ನು ಜಾಸ್ತಿ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ದೇಹಕ್ಕೆ ಈ ಅತಿಯಾಗಿ ಆಹಾರ ಸೇವನೆ ಇದೆಯಲ್ಲ ಮಾರಕ ಅಂತಲೇ ನಾವು ಹೇಳ್ಬೋದು. ಈ ಅತಿಯಾದ ಆಹಾರ ಸೇವನೆಯಿಂದ ಏನಾಗುತ್ತೆ, ಮುಂದಿನ ದಿನದಲ್ಲಿ ನಮ್ಮ ಪ್ಯಾನ್ಕ್ರಿಯಾಸ್ ಅಂತ ಏನು ಹೇಳ್ತೀವಿ ಆ ಒಂದು ಆರ್ಗನ್, ಅಂಗಾಂಗ, ಅದಕ್ಕೆ ಡ್ಯಾಮೇಜ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಡಯಾಬಿಟಿಸ್ ಬರುತ್ತೆ. ನಮ್ಮ ಮೆದುಳಿಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನರಕೋಶಗಳು ನಶಿಸಿ ಹೋಗಿ ನ್ಯೂರೋಡಿಜನರೇಟಿವ್ ಡಿಸಾರ್ಡರ್ಸ್ಗಳಂತ ನಾವು ಅಲ್ಝೈಮರ್, ಪಾರ್ಕಿನ್ಸನ್, ಡಿಮೆನ್ಷಿಯಾ ಅಂತೆಲ್ಲ ಏನಂತೀವಿ, ಮರೆಗುಳಿತನ, ಇವೆಲ್ಲ ಇದೆಯಲ್ಲ, ಇದೆಲ್ಲ ಈ ಥರದ ಒಂದು ಕಾಯಿಲೆಗಳನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಹೃದಯಕ್ಕೂ ತೊಂದರೆಯಾಗಿ ಹೃದಯಾಘಾತಗಳಾಗುವಂಥ ಸಂದರ್ಭಗಳಿದೆ. ಜೊತೆಯಲ್ಲಿ ರಕ್ತನಾಳಗಳಲ್ಲಿ ಈ ಒಂದು ಆಕ್ಸಿಡೇಟಿವ್ ಒತ್ತಡದಿಂದಾಗಿ ಏನಾಗುತ್ತೆ ಅಂದರೆ ಪ್ಲೇಕ್ಸ್ಗಳು ಫಾರ್ಮ್ ಆಗುತ್ತೆ. ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್, ಆಹಾರದಲ್ಲಿ ಇರುವ ಹೆಚ್ಚಿನ ಫ್ಯಾಟ್ ಏನಿದೆ ಅದು ಟ್ರಾನ್ಸ್ಫ್ಯಾಟ್ಗಳು, ಇದು ಎಲ್ಲೋ ಒಂದು ಕಡೆ ಪ್ಲೇಕ್ಸ್ಗಳು, ಅದು ಒಂದು ಏನು ಗಂಟುಗಳು ಥರ ಒಂದು ಕಲ್ಲುಗಳ ಥರ ಆಗೋದ್ರಿಂದ ರಕ್ತನಾಳಗಳಲ್ಲಿ ಆರ್ಟಿರೋಸ್ಕ್ಲಿರೋಸಿಸ್ ಅಂತೀವಿ, ಅಲ್ಲೆಲ್ಲ ಬ್ಲಾಕೇಜ್ ಆಗಿಬಿಟ್ಟು ಏನಾಗುತ್ತೆ, ರಕ್ತ ಪರಿಚಲನೆ ಹೃದಯದಲ್ಲಿ ಸರಿಯಾಗಿ ಆಗದ ಕಾರಣ ಹೃದಯಾಘಾತ ಆಗುವ ಸಂಭವವಿದೆ. ಹಾಗಾಗಿ ಅತಿಯಾದ ಆಹಾರ ಸೇವನೆ ದೇಹಕ್ಕೆ ಮಾರಕ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಆಹಾರದಲ್ಲಿ ಮಿತಿ ಇರಬೇಕು. ಆಹಾರ ಸೇವನೆಯೇ ಜೀವನ. ನಾನು ಬದುಕಿರೋದೇ ನಾನು ತಿನ್ನೋದಕ್ಕೆ ಅನ್ನೋದಕ್ಕಿಂತ ಬದುಕಕ್ಕೋಸ್ಕರ ತಿನ್ನಬೇಕು ಅನ್ನೋದನ್ನು, ಆ ಕಾನ್ಸೆಪ್ಟ್, ಆ ಸಿದ್ಧಾಂತವನ್ನು ನಾವು ರೂಢಿಸ್ಕೊಳ್ಬೇಕು. ನಾನು ಬದುಕಿದ್ದೀನಿ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಬೇಕು, ಅದಕ್ಕೆ ನಾನು ತಿನ್ನಬೇಕು. ಆದರೆ ಜನ ಏನಾಗ್ತಾಯಿದೆ ಇವಾಗ ಅಂತಂದರೆ ಸೌಲಭ್ಯ ಸವಲತ್ತುಗಳು ಜಾಸ್ತಿ ಆಗ್ತಾಯಿದೆ, ಹಣನ ಯಾವ ರೀತಿ ಖರ್ಚು ಮಾಡಬೇಕು ಅದು, ಮತ್ತು ಸೋಷಿಯಲ್ ಮೀಡಿಯಾ ಎಡಿಕ್ಷನ್ ಇರೋದ್ರಿಂದ ನಾನು ತಿನ್ನೋದು ಇನ್ನೊಬ್ಬರು ಗೊತ್ತಾಗಬೇಕು, ಇನ್ನೊಬ್ಬರು ನೋಡಬೇಕು ಅನ್ನೋದನ್ನು, ಅಂದರೆ ಎಲ್ಲ ತೋರಿಕೆಗಾಗಿರೋದ್ರಿಂದ ಏನು ಮಾಡ್ತಾರೆ ಅಂದರೆ ಅತಿಯಾಗಿ ತಿಂತಾ ಇದ್ದಾರೆ, ಅದನ್ನು ತೋರಿಸ್ಕೊಳ್ತಾ ಇದ್ದಾರೆ. ಆ ತೋರಿಕೆಯಿಂದ ಮಾನಸಿಕ ಆರೋಗ್ಯಕ್ಕೂ ಒಂದು ಅನಾರೋಗ್ಯ ಉಂಟಾಗುತ್ತೆ. ಆ ಅತಿಯಾದ ಆಹಾರ ಸೇವನೆಯಿಂದ ದೈಹಿಕ ಅನಾರೋಗ್ಯವೂ ಸಹ ಉಂಟಾಗ್ತಾ ಇದೆ. ಆದರೆ ಇದರ ಬಗ್ಗೆ ಎಚ್ಚರ ಇರಲಿ. ಬದುಕಿರೋದು ತಿನ್ನೋದಕ್ಕೋಸ್ಕರ ಅಲ್ಲ, ಬದುಕಿರೋದಕ್ಕೋಸ್ಕರ ನಾವು ತಿನ್ನಬೇಕು. ನಾವು ಸೇವಿಸುವ ಆಹಾರ ನಮ್ಮ ಔಷಧವಾಗಬೇಕೇ ಹೊರತು ಔಷಧವೇ ನಮ್ಮ ಆಹಾರದ ಥರ ಆಗುವಂತಹ ಜೀವನ ನಾವು ತಂದುಕೊಳ್ಬಾರ್ದು. ಹಾಗಾಗಿ ಅತಿಯಾದ ಆಹಾರ ಸೇವನೆಯಿಂದ ಆಕ್ಸಿಡೇಟಿವ್ ಒತ್ತಡ ಉಂಟಾಗುತ್ತೆ. ಇದು
ಆಗದ ಹಾಗೆ ನಾವು ತಡೆಗಟ್ಟಬೇಕು ಅಂದರೆ ಸಮತೋಲನ ಆಹಾರ, ಹಿತಮಿತ ಆಹಾರ, ಸಸ್ಯಾಹಾರ, ಹಣ್ಣು ಸೊಪ್ಪು ತರಕಾರಿ ಎಲ್ಲದೂ ಸಮತೋಲನ ಇರುವಂತಹ ಹಿತಮಿತ ಆಹಾರ ಸೇವನೆ ಆರೋಗ್ಯ ವರ್ಧಕ. ನಮಸ್ಕಾರ.